ಬಾಗಿಲು ಸಾರಿಸ್ರಿ, ಅಡುಗೆ ಮನೆ ಸ್ವಚ್ಛ ಇಲ್ಲರಿ, ಪಾತ್ರೆ ಬೆಳಗ್ರಿ, ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾ ಇದ್ರು. ಅವರು ಮಾಡಲಿಲ್ಲ, ಕೆಲವರು ಬಿಟ್ಟು. ಅದಕ್ಕೆ ಏನು ಮಾಡ್ತಾ ಇದ್ರು, ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತಿರ್ತಾರೆ, ಅವ್ರಿಗೆ ಹೇಳ್ತಾ ಇದ್ರು, ನೋಡಿ ಇಂಥವ್ರ ಮನೆಗೆ ಹೋಗಿದ್ದೆ, ಅವ್ರು ಎದ್ದಿಲ್ಲ, ಸಾರಿಸಿಲ್ಲ, ಸ್ನಾನ ಮಾಡಿಲ್ಲ. ಅವಾಗ ಅವ್ರೇನು ಮಾಡಿರೋರು, ಶಸ್ತ್ರ ಪವಾಡ ಅಂತ ಕಳ್ಸರು, ಮುಳ್ಳಾವಿಗೆ. ಇವತ್ತು ಅವೆಲ್ಲ ಒಂದು ಆಡಂಬರದ ವಸ್ತುವಾಗಿಬಿಟ್ಟಿದ್ದಾವೆ. ಒಬ್ಬ ಬರೋನು ಗಂಟೆ ಅಲ್ಲಾಡಿಸೋನು ಮನೆ ಮುಂದೆ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋನು. ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ? ನಿಂತವನಿಗೆ. ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು, ಯಾಕೆ ನಿಂತ್ಕೊಂಡಿದ್ದೀರಿ ಸ್ವಾಮಿ, ಏನು ಕೆಲಸ? ನೋಡಿ, ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ, ಇವರು ಸ್ನಾನ ಮಾಡಲ್ವಂತೆ, ಇವ್ರ ಮಕ್ಳಿಗೆ ಸ್ನಾನ ಮಾಡಿಸಲ್ವಂತೆ, ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ, ಯಾವುದೋ ಆಚರಣೆ ಇಲ್ವಂತೆ. ಅದಕ್ಕೆ ನಾನು ಮುಳ್ಳಾಗಿ ನಿಂತ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಇದ್ದೆ. ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ. ಒಬ್ಬ ಗುರು ಬಂದು ನೋವು ತಗೊಳ್ತಾ ಇದ್ದ. ಅವಾಗ ಅವನು ಬಂದು, ಇಲ್ಲ ಸ್ವಾಮಿ ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ 4 ಕಾಣಿ ಕೊಡ್ತಾ ಇದ್ದ. ನೋಡಿ, ಕಾಯಕ ಸಿಕ್ಕಾಪಟ್ಟ ದುಡ್ಡು ತಗೊಳಂಗಿಲ್ಲ. ಒಂದು ಹಿಡಿ ಹಿಟ್ಟು ಅವಂದು, 4 ಕಾಣಿ ಇವನ್ನಷ್ಟೇ ಹಿಡಿದು ಹೋಗ್ತಾ ಇದ್ದ. ಅದಕ್ಕೂ ಮೀರ್ತಿದ್ರು ಕೆಲವರು. ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬರನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಶೂಲ, ಅದು ಚುಚ್ಕೊಂಡ್ಬಿಡ್ತಿದ್ದ. ರಕ್ತ ಬೀಳ್ತಾ ಇತ್ತು. ಮತ್ತೆ ಗಂಟೆ ಅಲ್ಲಾಡಿಸೋನು. ಎಲ್ಲ ಜನ ಸೇರೋರು, ಯಾಕೆ ಇವನು 5ನರಿಗೂ ಬೆಲೆ ಕೊಡಲ್ವಂತೆ, ಆ ಪೂಜೆನೂ ಮಾಡಿಲ್ವಂತೆ, ನೋಡಪ್ಪ ಇವನು ಅಂತ. ಹಂಗೆ ನೀನು ಯಾಕೆ ನಾವು ತಗೊಳ್ತೀಯ? ಅವರ ಉದ್ಧಾರಕ್ಕಾಗಿ. ಇವು ಮಠಗಳು, ಮಾನ್ಯಗಳು, ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ಆದರ್ಶ ತತ್ವಗಳು. ಅವನು ನೋವು ತಗೊಳ್ತಿದ್ದ, ಮತ್ತೆ ಅವನು ಕೆಳಗಿಳಿತಾ ಇದ್ದ, 1 ರೂಪಾಯಿ ತಗೊಂಡು ಹೋಗ್ತಾ ಇದ್ದ. ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು. ಇವತ್ತು ಅದು ಯಾವುದೂ ಇಲ್ಲ. ಇವತ್ತು 5ನರು ಕರಿಯರು, ಸ್ವಾಮಿಯರು ಕರಿಯರು, ವಾರ ಕರಿಯರು, ಹಬ್ಬಕ್ಕೆ ಕರಿಯರು, ಅಲ್ಲೂ ಇಲ್ಲ. ಈಗ ಹುಟ್ಟಿದಾಗ ಸತ್ತ 2 ಸತಿ ಕರೀತಾರೆ. ಅದು ಇದು ಇಲ್ಲೂ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮ ಜಗದೀಶು ನೋಡ್ರಿ, ಎಂಥ ಒಂದು ಸಂಪುರ ಅಂದ್ರೆ ಅಮೇರಿಕವನ್ನು ಮಣಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದೇಶದಾಗಿಲ್ಲ, ಎಲ್ಲರೂ ಸೇರ್ಕೊಂಡ್ರದಲ್ಲಿ. ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡು, ಹೇಳಿದ್ದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ನಲ್ಲ, ಮೊನ್ನೆ ಹೇಳಿದ, ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನಲ್ಲ. ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ. ಅದು ಮತ್ತು ಕೊರೋನಾ ಬಂತು. ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದರೆ ಸಾವು ನೋವು ಕಮ್ಮಿ, ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ. ಆಗ ಭೂಮಿ ಹೇಳಿದ, ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ದ ನಾನು. ಬೆರೆಯುತ್ತೆ, ಉಳುತ್ತವೆ, ಸಮುದ್ರ ಜಲಬಾಧೆ, ಜನ ಸಾಯ್ತಾರೆ. ನಮ್ಮನ್ನು ಹೇಳಿದ್ನಲ್ಲ, ಅದೆಲ್ಲ ನಡೀತಾ ಇದ್ದಾರೆ, ಇನ್ನೂ ಇದೆ ಅದು. ಹೇಳಿ. ಸಚಿವರು ಭೇಟಿ ಕೊಟ್ಟವರು, ಕೇಂದ್ರ ಸಚಿವರಾದ್ಮೇಲೆ ಅವರು ಸೋಮಣ್ಣವರು ಸುಮಾರು 30-40 ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ.